ಅದು ಮೈಸೂರಿನ ಪ್ರತಿಷ್ಠಿತ ರಸ್ತೆ. ಆ ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರಿಡಬೇಕು ಅಂತ ಪಾಲಿಕೆ ಮುಂದಾಗಿದ್ದೇ ತಡ ದೊಡ್ಡ ರಾಧಾಂತಕ್ಕೆ ಕಾರಣ ಆಗಿದೆ. ಇವತ್ತು ಬಿಜೆಪಿ ನಾಯಕರು ನಡೆಸಿದಂತ ಮೌನ ಪ್ರತಿಭಟನೆ ಆಕ್ರೋಶಕ್ಕೆ ತಿರುಗಿಬಿಡ್ತು. ಹಾಗಾದ್ರೆ ಏನಿದು ರಸ್ತೆ ರಂಪಾಟ? ನೀವೇ ನೋಡಿ. ನಾವು ಮಾತಾಡ್ತಕ್ಕಂಥದ್ದು ಮೌನ ಪ್ರತಿಭಟನೆ. ಮೈಸೂರಿನಲ್ಲಿ ಜೋರಾಯಿತು ಸಿದ್ದರಾಮಯ್ಯ ರಸ್ತೆ ರಾದ್ದಾಂತ. ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ಜೋರಾದ ವಾಕ್ಸಮರ. ಇದೇ ರಸ್ತೆ, ಮೈಸೂರಿನಿಂದ ಕೆಆರ್ಎಸ್ ಸಂಪರ್ಕಿಸುವ ಇದೇ ರಸ್ತೆ ಈಗ ವಿವಾದದ ದಾರಿಯಾಗಿದೆ. ಈ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಹೆಸರಿಡಲು ಮೈಸೂರು ಮಹಾನಗರ ಪಾಲಿಕೆ ಮುಂದಾಗಿದ್ದೇ ತಡ ವಿರೋಧದ ಅಲೆ ಎದ್ದಿದೆ. ಮೈಸೂರಿನ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡೋದಕ್ಕೆ ಬಿಜೆಪಿ ವಿರೋಧಿಸಿದ್ದು ಇವತ್ತು ಮೌನ ಪ್ರತಿಭಟನೆ ನಡೆಸಿತು. ಆದರೆ ಮೌನ ಕೆಲ ಹೊತ್ತಿನಲ್ಲೇ ಸ್ಫೋಟವಾಗಿತ್ತು. ಪೊಲೀಸರು ಪ್ರತಿಭಟನೆಗೆ ಅವಕಾಶ ನೀಡಿದ್ದಕ್ಕೆ ಸಿಡಿದೆದ್ದ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು. ನಾವು ಲೆಟರ್ ಕೊಟ್ಟಿದ್ದೀವಿ, ನಾವು ಪ್ರತಿಭಟನೆ ಮಾಡಕ್ಕೂ ನಿಮ್ಗೆ ಅವಕಾಶ ಕೊಡಲ್ಲ. ಇದು ಹಿಟ್ಲರ್ ಸರ್ಕಾರನ ಯಾತಕ್ಕೋಸ್ಕರ ಪ್ರತಿಭಟನೆ? ಹಾಗಾದ್ರೆ ಮೈಸೂರು ಒಂದ್ಸರಿ ನಾವು ಮಾತಾಡ್ತಕ್ಕಂಥದ್ದು ಮೌನ ಪ್ರತಿಭಟನೆ. ಇಲ್ಲ ಅಂದ್ರೆ ನೀವು ಎಂಟೈರ್ ಮೈಸೂರಲ್ಲಿ ಯಾವ ಪಕ್ಷವರು ಪ್ರತಿಭಟನೆ ಮಾಡಕ್ಕೆ ಅವಕಾಶ ಕೊಡಲ್ಲ ಅಂತ ಇವತ್ತು ರೇಟಿಂಗ್ ಹಾಕೊಡಿ. ನಾವು ಹೋಗ್ತೀವಿ, ವಾಪಸ್ ಹೋಗ್ತೀವಿ. ಪ್ರತಿಭಟನೆಗೆ ಪರ್ಮಿಷನ್ ಯಾಕೆ ಕೊಡಲ್ಲ ನೀವು? ನಾವೇನು ಸ್ಟ್ರೈಕ್ ಮಾಡಿದ್ರೆ ನಾವೇನು ಲೂಟಿ ಮಾಡ್ತಾ ಇದೀವ? ಚೆಲುವಾಂಬ ಪಾರ್ಕ್ ಬಳಿ ಕಪ್ಪು ಪಟ್ಟಿ ಕಟ್ಟಿಕೊಂಡು ಪ್ರತಿಭಟನೆ ಮಾಡ್ತಿದ್ದ ಬಿಜೆಪಿ ಸ್ಯಾನಿಟೋರಿಯಂ ಆಸ್ಪತ್ರೆವರೆಗೂ ಪ್ರತಿಭಟನಾ ಮೆರವಣಿಗೆಗೆ ಮುಂದಾಗಿತ್ತು. ಆದರೆ ಪೊಲೀಸರು ಚೆಲುವಾಂಬ ಪಾರ್ಕ್ ಬಳಿಯೇ ಪ್ರತಿಭಟನೆಗೆ ಬ್ರೇಕ್ ಹಾಕಿದ್ರು. ಇದರಿಂದ ದೊಡ್ಡ ಹೈ ಡ್ರಾಮಾನೇ ನಡೆಯಿತು. ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿ ಹಲವು ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಬಳಿಕ ಮಾತನಾಡಿದ ಪ್ರತಾಪ್ ಸಿಂಹ, ನಿಮ್ಮ ಹೆಸರು ಮೂಡಾದಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದೆ, ರಸ್ತೆಗೆ ಬೇಡ ಅಂದ್ರು. ಮೈಸೂರು ಮಹಾನಗರ ಪಾಲಿಕೆ ತಾನು ಇಶ್ಯೂ ಮಾಡಿರುವಂಥ ನೋಟಿಫಿಕೇಶನ್ ವಾಪಸ್ ತೆಗೆದುಕೊಳ್ಬೇಕು. ಈಗಾಗಲೇ ಇರುವಂಥ ಹೆಸರನ್ನು ಬದಲಾಯಿಸೋದಕ್ಕೆ ಕಾರ್ಪೊರೇಷನ್ಗೆ ಕೂಡ ಹಕ್ಕಿಲ್ಲ. ಈಗ ಆಲ್ರೆಡಿ ಇಟ್ಟಿರುವಂಥ ಹೆಸರನ್ನು ಬದಲಾಯಿಸಬೇಕಾದಂತಹ ಅನಿವಾರ್ಯತೆ ಅಥವಾ ದಾರ್ಷ್ಟ್ಯ, ದ್ವೇಷ ಈ ಸರ್ಕಾರಕ್ಕೆ ಯಾಕಿದೆ ಅಂತ ನಮಗೆ ಅರ್ಥವಾಗ್ತಿಲ್ಲ. ಅದ್ರ ಜೊತೆಗೆ ನೀವು ಮೂಡಾದಲ್ಲಿ ಮಾಡಿರುವಂಥ ಕೆಲಸ ಮೂಡ ಇರೋವರೆಗೂ ಕೂಡ ನಿಮ್ಮ ಹೆಸರು ಚಿರಸ್ಥಾಯಿಯಾಗಿ ಇರುವ ರೀತಿಯಲ್ಲಿ ಆಗಿದೆ. ಹಾಗಾಗಿ ಈ ರಸ್ತೆಗೆ ಮತ್ತೊಂದ್ಸರಿ ಹೆಸರಿಡುವಂಥದ್ದು ಅಗತ್ಯ ಇಲ್ಲ. ಸಿದ್ದರಾಮಯ್ಯನಿಗೆ ಯಾಕಿದ್ದು ಆಸೆ ಹುಟ್ಟಿದ್ದು ಗೊತ್ತಿಲ್ಲ ನೋಡಿ. ಪ್ರೀತಿ ವಿಶ್ವಾಸದಿಂದ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಂಥವ್ರು ಅವ್ರ ಹೆಸರು ಯಾವುದೋ ಒಂದು ರಸ್ತೆಗೆ ಹೆಸರು ಇಡುವಂಥ ಸಂದರ್ಭದಲ್ಲಿ ವಾದ ವಿವಾದ ಆಗಲೇಬಾರದು. ಎಲ್ಲರೂ ಸರ್ವಸಮ್ಮತವಾಗಿ ಹೆಸರಿಡುವಂಥ ಕೆಲಸಕ್ಕೆ ಒಬ್ಬೊಬ್ಬರಿಗೆ ಸೇಮ್ ವಾದ ವಿವಾದಕ್ಕೆ ಬೇಡ ಅಂತ ಹೇಳ್ಬಿಡ್ಬೇಕು. ಅವರು ಸಿದ್ದರಾಮಯ್ಯರು ಈ ಕಾಂಟ್ರವರ್ಸಿಗೆ ಯಾಕೆ ಹೋಗ್ತಾರೆ ನಂಗೆ ಅರ್ಥನೇ ಇಲ್ಲ. ಇನ್ನು ದೊಡ್ಡ ದೊಡ್ಡ ಹಗರಣಗಳಲ್ಲೇ ಸಿಲುಕಿರೋ ಸಿದ್ದರಾಮಯ್ಯ ಇಂಥ ಚಿಲ್ಲರೆ ವಿವಾದದಲ್ಲಿ ಸಿಲುಕಬಾರದು ಅಂತ ಜೋಶಿ ಸಲಹೆ ಕೊಟ್ರು. ಇದಕ್ಕೆ ತಿರುಗೇಟು ಕೊಟ್ಟ ಎಚ್.ಸಿ. ಮಹದೇವಪ್ಪ ರಸ್ತೆಗೆ ಹೆಸರಿಡುವಂತೆ ಸಿದ್ದರಾಮಯ್ಯ ಅರ್ಜಿ ಹಾಕಿಲ್ಲ ಅಂದ್ರು. ನನ್ನ ಪ್ರಕಾರ ಸಿದ್ದರಾಮಯ್ಯನವರು ಒಂದು ಸ್ವಲ್ಪ ಲೆಫ್ಟಿಸ್ಟ್ ವಿಚಾರದವರು. ಕರ್ನಾಟಕದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಸುದೀರ್ಘ ಸಮಯದಲ್ಲಿ CM ಸ್ಥಾನದಲ್ಲಿ ಇದ್ದಂಥವ್ರು. ಈ ಚಿಲ್ಲರೆ ಪಲ್ಯರು ವಿವಾದಕ್ಕೆ ಬೀಳಬೇಡ್ರಿ ಅಂತ ಸಿದ್ದರಾಮಯ್ಯನವರಿಗೆ ನಂದೊಂದು ಸಲಹೆ ಅದ. ಅಲ್ಲಿ ಸ್ಥಳೀಯರು ಸಿದ್ದರಾಮಯ್ಯನವರು ಹೆಸರಿಡಬೇಕು ಅಂತ ಬಯಸ ಸಿದ್ದರಾಮಯ್ಯನ ಅರ್ಜಿ ಹಾಕಿದ್ದಾನೆ ಕೊಡ್ರಪ್ಪ ಅಂತ. ಸಿದ್ದರಾಮಯ್ಯನಿಗೆ ಹೆಸರಿಟ್ಟಿರೋ ಆ ರೋಡ್ಗೆ ಸಿದ್ದರಾಮಯ್ಯ ರಾಜ್ಯದ ಜನರ ಮನಸ್ಸಲ್ಲಿದ್ದಾರೆ, ಇಡದೇ ಇದ್ರೂ ಇರ್ತಾರೆ. ಸದ್ಯ ಪ್ರಿನ್ಸೆಸ್ ರಸ್ತೆ ಅಂತ ಹೆಸರಿರೋದಾಗಿ ಹಲವು ದಾಖಲೆಗಳು ಹೇಳ್ತಿವೆ. ಹೀಗಾಗಿ ಪಾಲಿಕೆ ಮುಂದೇನು ಮಾಡುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ರಾಮ್, TV9 ಮೈಸೂರು.